ತುಮಕೂರು ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಅವರ 58ನೇ ವರ್ಷದ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಗಳ ಮೂಲಕ ಆಚರಿಸಲಾಯಿತು. ರೋಗಿಗಳಿಗೆ ಹಣ್ಣು, ಬ್ರೆಡ್ ಸೇರಿದಂತೆ ಅಗತ್ಯ ವಸ್ತುಗಳನ್ನು ವಿತರಿಸುವ ಮೂಲಕ ಮಾನವೀಯ ಸೇವೆಗೆ ಆದ್ಯತೆ ನೀಡಲಾಯಿತು. ಮಂಗಳವಾರ ಬೆಳಗ್ಗೆ 11:15ಕ್ಕೆ ನಡೆದ ಈ ಕಾರ್ಯಕ್ರಮವನ್ನು ಅಭಿಮಾನಿಗಳ ಬಳಗ ಹಮ್ಮಿಕೊಂಡಿದ್ದು, ಜಿಲ್ಲಾಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅಸ್ಗರ್ ಬೇಗ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಮೆಹಬೂಬ್ ಪಾಷಾ, ಜಾಹಿದ್ ಅಸ್ಗರ್, ಜಿಯಾವುಲ್ಲಾ, ರಾಜು, ಮೊಹಮ್ಮದ್, ಉಬೇದುಲ್ಲಾ ಸೇರಿದಂತೆ ಹಲವರು ಭಾಗವಹಿಸಿದರು. ಕಾರ್ಯಕ್ರಮದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಡಾಕ್ಟರ್ ರಫೀಕ್ ಅಹಮದ್ ಮಾತನಾಡಿದ ಮುಖಂಡರು, ಡಾಕ್ಟರ್ ರಫೀಕ್ ಅಹಮದ್ ಅವರು ಶಾಸಕರಾಗಿದ್ದ ಅವಧಿಯಲ್ಲಿ ನಗರ ಕ್ಷೇತ್ರಕ್ಕೆ ಸುಮಾರು 1600 ಕೋಟಿ ರು ಅನುದಾನ ಬಂದಿದ್ದು, ಸ್ಮಾರ್ಟ್ ಸಿಟಿ ಯೋಜನೆಯು ಅವರ ಪ್ರಮುಖ ಕೊಡುಗೆ ಎಂದು ಹೇಳಿದರು. ಅವರ ರಾಜಕೀಯ ಜೀವನ ಇನ್ನಷ್ಟು ಉಜ್ವಲವಾಗಲಿ ಹಾಗೂ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆಲುವು ಸಾಧಿಸಲಿ ಎಂಬ ಆಶಯವನ್ನು ಅವರು ವ್ಯಕ್ತಪಡಿಸಿದರು. ವಿಶೇಷವಾದ ದಿನ ಇವತ್ತು. ತುಮಕೂರು ನಗರದ ಮಾಜಿ ಶಾಸಕರು, ಆತ್ಮೀಯರು, ದೀನದಲಿತರ ನಾಯಕರು, ಅಭಿವೃದ್ಧಿಯ ಹರಿಕಾರ ಹಾಗೂ ತುಮಕೂರು ನಗರಕ್ಕೆ ಸ್ಮಾರ್ಟ್ ಸಿಟಿ ತಂದಂಥ ಮಾಜಿ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಡಾಕ್ಟರ್ ರಫೀಕ್ ಅಹಮದ್ ಸಾಹೇಬ್ರ ಇವತ್ತು ಜನ್ಮದಿನವನ್ನು ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನಮ್ಮ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಬಂದು ರೋಗಿಗಳಿಗೆ ಹಣ್ಣು ಹಂಪಲು ಕೊಟ್ಟು ವಿಶೇಷವಾಗಿ ದೇವರು ಅವರಿಗೆ ಆರೋಗ್ಯ, ಆಯುಷ್ಯು ಮತ್ತು ಯಶಸ್ಸು ಕೊಡಲಿ ಅಂತ ಅಲ್ಲಂತ ಬೇಡಿಕೊಂಡು ಇವತ್ತು ರಫೀಕ್ ಅಹಮದ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ವಿಶೇಷವಾಗಿ ಹೇಳಬೇಕು ಅಂದರೆ ಇವತ್ತು ತುಮಕೂರು ನಗರವನ್ನು ಇವತ್ತು ಏನು ಅಭಿವೃದ್ಧಿ ಆಗ್ತಾ ಇದೆ, ಮಹಾನಗರ ಪಾಲಿಕೆ ಇರ್ಬೋದು, ನಗರಸಭೆಯನ್ನು ಮಹಾನಗರ ಪಾಲಿಕೆ ಮಾಡಿದಂಥ ಜನಪ್ರಿಯ ಮಾಜಿ ಶಾಸಕರು, ತುಮಕೂರಿನಲ್ಲಿ 1160 ಕೋಟಿ ಅಭಿವೃದ್ಧಿ ಮಾಡಿದಂಥ ಅಭಿವೃದ್ಧಿಯ ಹರಿಕಾರ ಡಾಕ್ಟರ್ ರಫೀಕ್ ಅಹಮದ್ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಇನ್ನೂ ಯಶಸ್ಸು ಕೊಳ್ಳಿ ಅಂತ ದೇವ್ರತ ಬೇಡಿಕೊಂಡು ಈ ಜನ್ಮದಿನವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತುಮಕೂರು ಜನತೆಗೆ ಒಳ್ಳೆಯದಾಗಲಿ ಅಂತ ಜನ್ಮದಿನದಿಂದ ನಾವು ಶುಭಾಶಯವನ್ನು ಕೋರ್ತಾ ಇದ್ದೀವಿ. ನಮಸ್ಕಾರ. ತುಮಕೂರು ನಗರದಲ್ಲಿ ಬಹಳ ವಿಶೇಷವಾದಂಥ ದಿನ. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು, ಯುವಕರ ಆಶಾಕಿರಣ, ಬಡವರ ಬಂಧು, ದೀನದಲಿತರ ನಾಯಕ ಡಾಕ್ಟರ್ ರಫೀಕ್ ಅಹಮದ್ ಸಾಹೇಬರು ಇವತ್ತು ಹುಟ್ಟುಹಬ್ಬದ ವಿಶೇಷವಾಗಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಹಣ್ಣು ಹಂಪಲು ನೀಡುವ ಮುಖಾಂತರ ವಿಶೇಷವಾಗಿ ಅವರ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ. ಕಳೆದ 2013ರಿಂದ 2018ವರೆಗೂ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರ ಯಾವುದೇ ಅಭಿವೃದ್ಧಿ ಇಲ್ಲದೆ ಸಾಮಾನ್ಯ ನಗರವಾಗಿ ಉಳಿದಿತ್ತು. 2013ರಿಂದ 2018ವರೆಗೂ ನಗರಸಭೆಯನ್ನು ಮಹಾನಗರ ಪಾಲಿಕೆ ಮೇಲ್ದರ್ಜೆಗೇರಿಸಿ ತುಮಕೂರು ನಗರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ಕೆ ಅಡಿಪಾಯ ಹಾಕಿದಂಥ ಮಹಾನ್ ಚೇತನ ಡಾಕ್ಟರ್ ರಫೀಕ್ ಅಹಮದ್ ಸಾಹೇಬರು. ಹಾಗೆ ತುಮಕೂರು ನಗರದ ಅಭಿವೃದ್ಧಿಯಲ್ಲಿ ವಿಶೇಷವಾಗಿ ರಸ್ತೆ ಕಾಮಗಾರಿಗಳು, ಮುಂಚೂಣಿಯಲ್ಲಿ UGD ಕಾಮಗಾರಿಗಳು ವಿಶೇಷವಾಗಿ ತುಮಕೂರು ನಗರಕ್ಕೆ ಅಡಿಪಾಯ ಆಗಿದಂಥ ವಿಶೇಷವಾದಂಥ ಜನಪ್ರಿಯ ನಾಯಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಡಾಕ್ಟರ್ ರಫೀಕ್ ಅಹಮದ್ ಸಾಹೇಬರು ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಇವತ್ತು ಅವರ ಅಭಿಮಾನಿ ಬಳಗದಿಂದ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳಿಗೆ ಆರೋಗ್ಯಕರವಾಗಿರಲಿ ಹಣ್ಣು ಹಂಪಲನ್ನು ಹಂಚಿ ವಿಶೇಷವಾಗಿ ಅವರ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೇನು ಮುಂಬರುವ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಗೆ ಡಾಕ್ಟರ್ ರಫೀಕ್ ಅಹಮದ್ ರವರು ಶಾಸಕರಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಗಳಲ್ಲಿ, ಜನಪರ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ, ದೇವರು ಅವರಿಗೆ ಉನ್ನತವಾದ ಆರೋಗ್ಯ, ಐಶ್ವರ್ಯ, ರಾಜಕೀಯ ಭವಿಷ್ಯ ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹೆಸರು ಸೈಯದ್ ಅಸ್ಗರ್. ಹೆಚ್ಚಿನ ನಾಯಕರು ಹಾಗೂ ಜನಪ್ರಿಯ ಮಾಜಿ ಶಾಸಕರಾದ ಡಾಕ್ಟರ್ ರಫೀಕ್ ಅಹಮದ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೂ ಇಲ್ಲಿರುವಂಥ ಇವತ್ತಿನ ಹಾಸ್ಪಿಟಲ್ ಕಟ್ಟಡಗಳು ಇದೆಯಲ್ಲ, ಅವರು ಸ್ಮಾರ್ಟ್ ಸಿಟಿ ತಂದಂಥ ಪ್ರೋಗ್ರಾಮ್ ಅಂತ ಇದನ್ನು ಹೇಳೋಕ್ಕೆ ನಾನು ಬಯಸ್ತೀನಿ. ಕಾರಣ ಯಾಕೆಂದರೆ ತುಮಕೂರಿನ ಅಭಿವೃದ್ಧಿಯಲ್ಲಿ ಅದ್ಭುತವಾಗಿ ಕಾರ್ಯವನ್ನು ಮಾಡಿ ಹಾಗೂ ಮಹಾನಗರ ಪಾಲಿಕೆ 1200 ಚಿಲ್ಲರೆ ಕೋಟಿ ತಂದಂಥ ವ್ಯಕ್ತಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ರಾಜಕೀಯದಲ್ಲಿ ಹಾಗೂ ಅವರಿಗೆ ಆರೋಗ್ಯದಲ್ಲಿ ಉತ್ತಮವಾದಂಥ ಅವಕಾಶ ಕೊಡಲಿ ಅಂತ ನಮಗಿರೋ ಒಂದು ಇದ್ರ ಪ್ರಕಾರ ಮುಂದಿನ ದಿನಗಳಲ್ಲಿ ಅವರು ಮುಂದಿನ ನಾಯಕರಾಗಿ ಬೆಳೀತಾರೆ ಅನ್ನೋದು ನಮಗೆ ಆ ದೇವರಲ್ಲಿ ಕೇಳ್ಕೊಳ್ತೀವಿ. ಹಾಗೂ ಭರವಸೆ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊಹಮ್ಮದ್ ಉಬೇದುಲ್ಲಾ ನನ್ನ ಹೆಸರು. ಇವತ್ತು ಈ ದಿವಸ ನಮ್ಮ ಮಾಜಿ ಶಾಸಕರಾದ ರಫೀಕ್ ಅಹಮದ್ ಅವರ ಹುಟ್ಟಿದ ಹಬ್ಬದ ದಿನಗಳು.
ಆ ದಿನದಲ್ಲಿ ನಾವು ಹಣ್ಣು ಹಂಪಲು ಎಲ್ಲ ಈ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ರೋಗಿಗಳಿಗೆ ಹಂಚ್ತಾ ಇದ್ದೀವಿ. ದೇವರವ್ರಿಗೆ ತುಂಬ ದೊಡ್ಡ ಆಯಸ್ಸು ಕೊಳ್ಳಿ. ಇಲ್ಲಿ ಮಾಡಿರೋದು ಕೆಲಸಗಳು ನಮ್ಮ ಶಾಸಕರು ತುಂಬ ಇದೆ. ಸ್ಮಾರ್ಟ್ ಸಿಟಿ ಇರಬೇಕು, ಹಲವಾರು ಕೆಲಸಗಳು ಇದೆ, ಚೆನ್ನಾಗಿ ಮಾಡವ್ರೆ. ಹಾಗೂ ದೇವರವ್ರಿಗೆ ಏನೋ ಈ ಸಲ ಅವಕಾಶ ಕೊಟ್ಟಿಲ್ಲ, ಮುಂದಿನ ದಿನಗಳಲ್ಲಿ ಅವಕಾಶ ಕೊಡ್ತಾನೆ. ಯಾರಿಗಾನ ಅವಕಾಶ ಕೊಡಲಿ, ಕಾಂಗ್ರೆಸ್ ಪಾರ್ಟಿಯಿಂದ ಏನಾದರೂ ಮಾಡಲಿ, ಅದರಲ್ಲಿ ನಾವು ಭಾಗಿಯಾಗಿರ್ತೀವಿ. ಹಾಗೂ ನಮ್ಮ ಮಾಜಿ ಶಾಸಕರಾದ ರಫೀಕ್ ಅಹಮದ್ ಅವರಿಗೆ ದೇವರು ತುಂಬ ಆಯಸ್ಕೊಳ್ಳಿ ಅಂತ ನಾನು ಬೇಡ್ಕೊಳ್ತೀನಿ. ನಮಸ್ಕಾರ.